ವರ್ಷ ಒಂಟಿಯಾಗಿ ಜೀವನ ಕಳೆದಿದ್ದು ನಿಮಗೆ ಜೀವನ ಪರ್ಯಂತ ನಿಮ್ಮ ಜೊತೆಲಿರೋಕೊಬ್ರು ಬೇಕು ಅಂತ ನಿಮ್ಗೆ ಅನ್ಸಿಲ್ವಮ್ಮ? ಹಾಗನ್ಸಿದ್ರೆ ನೀವು ಮದುವೆ ಆದರೆ ಅದರಲ್ಲಿ ತಪ್ಪೇನಿದೆ? ಈಗ ನಿನ್ನ ಮಾಧವನ ವಿಷಯದಲ್ಲಿ ಎದ್ದಿರೋ ಥರದ ಪ್ರಶ್ನೆಗಳು ಮುಂದೇನೂ ಹೇಳಬಹುದು. ನಾನಿಲ್ಲದೆ ಇದ್ದಾಗ ಅದನ್ನು ನೀನು ಹೇಗೆ ಎದುರಿಸ್ತೀಯ? ಮಾಧವ ಎಂಥವನು ಅಂತ ನನಗೆ ಗೊತ್ತು. ಅವನು ನಿನ್ನನ್ನು ಯಾವತ್ತೂ ಒಂಟಿಯಾಗಿರೋಕ್ಕೆ ಬಿಡೋಲ್ಲ. ಇಂಥವನು ನಿನ್ನ ಜೊತೆಯಲ್ಲಿದ್ದರೆ ನಿನ್ನ ಬದುಕು ಬೆಳಕಾಗುತ್ತೆ. ನೀನು ಅವನ ಜೀವನಕ್ಕೆ ಹೋದರೆ ನಿಮ್ಮಿಬ್ಬರ ಜೀವನನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಇದ್ದಕ್ಕಿದ್ದ ಹಾಗೆ ಮಾವನವ್ರಿಗೆ ಏನಾಯ್ತು? ಯಾವತ್ತೂ ಇಲ್ಲದೆ ಈಗ ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ? ಅಷ್ಟಕ್ಕೂ ನನಗಾಗ್ಲಿ ಮಾಧವ್ ಅವ್ರಿಗಾಗ್ಲಿ ಅಂತ ಯಾವ ಭಾವನೆನೂ ಇಲ್ಲದೆ ಇರುವಾಗ ಮಾವನವ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಈ ವಯಸ್ಸಿನಲ್ಲಿ ಸಂಗಾತಿ ಅಂತೆಲ್ಲ ಯಾಕೆ ಬೇಕು? ನನಗಾಗ್ಲಿ ಮಾಧವ್ ಅವ್ರಿಗಾಗ್ಲಿ ನಾವು ಹೀಗೆ ಆರಾಮಾಗಿದ್ದೀವಲ್ಲ. ನಾವಿಬ್ರು ಒಳ್ಳೆ ಸ್ನೇಹಿತರು. ಹಾಗೆ ಇದ್ರಾಯ್ತು, ತಪ್ಪೇನು? ನೀನು ಕ್ರಿಕೆಟ್ ಆಡುವಾಗ ಅವ್ರು ನಿನ್ ಕಡೆನೇ ಓಡ್ ಬರೋದಂತೆ, ನೀನು ಬಸ್ಸಲ್ಲಿ ಹಾಡುವಾಗ ಅವ್ರು ನಿನ್ನನ್ನೇ ನೋಡೋದಂತೆ, ಸಾಲದು ಅಂತ ಮ್ಯೂಸಿಕ್ ಚೇರಲ್ಲಿ ನೀನೇ ಗೆಲ್ಲಿ ಅಂತ ಬಿಟ್ಕೊಡೋದಂತೆ. ಅಲ್ಲಮ್ಮ, ವಯಸ್ಸಿಗೊಂದು ಮರ್ಯಾದೆ ಬೇಡ್ವಾ? ಎದುರುಗಡೆ ಮನೆಯವರು ಅಂತ ಅಂದಮೇಲೆ ಎಷ್ಟೇ ಮನಸ್ತಾಪ ಇದ್ರೂ ಒಂದು ಕನ್ಸರ್ನ್ ಅಂತ ಇರುತ್ತಲ್ವಾ? ಇದೇ ರೀಸನ್ಗೆ ನಾನು ಮೊದಲಿಂದ ಹೇಳ್ತಾ ಇರೋದು, ಮಾಧವ್ ಸರ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರೋದು ಒಳ್ಳೇದಲ್ಲ ಅಂತ. ನಾನು ಯಾರನ್ನೋ ಮನೆಗೆ ಕರೆಸಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸ್ಬೇಕು ಅಂದ್ಕೊಂಡ್ರೆ ಅದು ತಪ್ಪು. ನೀನು ಮಾಧವ್ ಸರ್ ಜೊತೆ ಬೀದಿ ಅಲಿತಾ ಇದೆಯಲ್ಲ, ಅದು ತಪ್ಪಲ್ವಾ? 4 ಜನ ನನ್ನ ಹತ್ರ ಬಂದು ನಿಮ್ಮಮ್ಮ ಹಾಗೆ ಹೀಗೆ ಅಂತ ಬೆಳ್ ಮಾಡಿ ತೋರಿಸಿದ್ರೆ ನಾನು ಹೇಗೆ ಸಹಿಸ್ಕೊಂಡಿರ್ಲಿ? ನಂದಿನಿ, ಪಾಪು, ಸಂಧ್ಯಾ ಎಲ್ಲರೂ ನನ್ನ ಮಾಧವ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ್ಲೂ ಮಾವನವರು ನನ್ನ ಬೆಂಬಲಕ್ಕೆ ನಿಂತರು. ನಾವು ಒಳ್ಳೆ ಸ್ನೇಹಿತರು ಅಂದರು. ಆದರೆ ಈಗ ಯಾಕೆ ಅವ್ರು ಹೀಗೆ ಹೇಳ್ತಾ ಇದ್ದಾರೆ? ಅವ್ರ ನಂತರ ನನ್ನ ಜೀವನ ಹೇಗೆ ಏನು ಅನ್ನೋ ಯೋಚನೆ ಮಾವನವ್ರಿಗೆ ಇದ್ದಕ್ಕಿದ್ದಾಗೆ ಯಾಕೆ ಶುರುವಾಯಿತು? ಅಷ್ಟಕ್ಕೂ ಮಾವನವರು ನನ್ನ ಜೊತೆಯಲ್ಲಿ ಇಲ್ಲದೆ ಇದ್ದಾಗಲೂ ಈ ಸಮಾಜ ನನ್ನ ಮಾಧವ್ ಅವ್ರನ್ನ ಸ್ನೇಹಿತರು ಅಂತ ಒಪ್ಪತ್ತಾ? ಅದು ಅಲ್ಲದೆ ಮಾಧವ್ ಅವರಲ್ಲಿ ನಾನೆಲ್ಲಿ? ಮಾವ ಏನೋ ಬಾಯಿ ತಪ್ಪು ಹೇಳಿದ್ದಾರೆ ಹಾಗಂತ ನಾನು ಹಾಗೆಲ್ಲ ಯೋಚನೆ ಮಾಡೋಕ್ಕಾಗತ್ತಾ? ಇಲ್ಲ, ಆ ಥರ ಯೋಚನೆ ಮಾಡೋದು ತಪ್ಪೆ. ಬಸ್ಸು ಎಲ್ಲೋಗ್ತಾ ಇದೆಯಾ? ಇದನ್ನೆಲ್ಲ ತಗೊಂಡು ಎಲ್ಲೋಗ್ತಿದ್ಯಾ ಬಸ್ಸು? ಮೊದಲು ನನ್ನ ಕೈ ಬಿಡು. ಮೊದಲು ನೀನು ನನ್ನ ಜೊತೆ ಮಾತಾಡು. ನೋ ಸಮರ್ಥ, ನಿನ್ನ ಜೊತೆ ಮಾತು ಅಂತ ಅಂದರೆ ಅದು ದೊಡ್ಡ ಜಗಳನೇ ಅಂತ ನಂಗೆ ಗೊತ್ತು. ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ಕಷ್ಟಪಟ್ಟು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಮಾತಾಡಿ ಮತ್ತೆ ನನ್ನ ಪ್ರವೋಕ್ ಮಾಡಬೇಡ. ಸಿರಿ, ನೀನು ಮದುವೆ ಆಗಿದ್ದು ನನ್ನನ್ನ ಅಥವಾ ಈ ಮನೆನ? ಯಾವಾಗಲೂ ಈ ಮನೆ ಅಮ್ಮ ತಾತ ಅಂತಿರ್ತಿಯಲ್ಲ, ಈ ಮನೆ ಜೊತೆ ನಿಂಗಿರೋ ಸಂಬಂಧ ಶುರುವಾಗಿದ್ದು ನನ್ನಿಂದ ಅಂತ ಗೊತ್ತು ತಾನೆ? ನಿನ್ನ ಹಿಂದೆ ಈ ಮನೇಲಿ ಏನು ನಡೀತಿದೆ ಅಂತ ಐಡಿಯಾ ಕೂಡ ಇಲ್ಲ ಸಿರಿ ನಿಂಗೆ. ಸುಮ್ಮನೆ ಮತ್ತೆ ಕುಡ್ಕೊಂಡು ಬಂದಿದ್ಯಾ? ನೋಡು, ನೀನು ಹೇಳಿದಾಗೆ ಈ ಮನೆ ಜೊತೆ ನನ್ನ ಸಂಬಂಧ ಶುರುವಾಗಿದ್ದು ನಿನ್ನಿಂದನೇ ಇರಬಹುದು. ಹಾಗಂದ ಮಾತ್ರಕ್ಕೆ ನೀನು ಏನೇ ಹೇಳಿದ್ರೂ ಅದನ್ನು ಸರಿ ಅಂತ ಒಪ್ಕೋಬೇಕಂತೇನಿಲ್ಲ. ತಪ್ಪು ಸರಿ ಯಾವುದು ಅಂತ ವಿವೇಚನೆ ಮಾಡುವಂಥ ಬುದ್ಧಿನ ನಮ್ಮಪ್ಪ ನನಗೆ ಕಲಿಸಿದ್ದಾರೆ. ಸಿರಿ, ಅಮ್ಮಂಗೆ ಒಂದು ಮಾತು ಹೇಳ್ದೆ ಯಾರನ್ನೂ ಮನೆ ಕರ್ಕೊಂಡು ಬಂದಿದ್ಯಲ್ಲ, ನಾಚಿಕೆ ಅನ್ಸಲ್ವಾ ನಿನಗೆ?
ನೀನು ನನ್ನ ಗಂಡ ಅಂದ ಮಾತ್ರಕ್ಕೆ ನೀನು ಮಾಡೋ ಇಂಥ ಕೆಲಸನೆಲ್ಲ ನಾನು ಸಪೋರ್ಟ್ ಮಾಡೋಕ್ಕಾಗಲ್ಲ. ಅದೇ ಕೆಲಸ ತಾತ ಮಾಡಿದ್ರೆ ಸರಿನಾ? ಏನು ನಿನ್ನ ಮಾತಿನ ಅರ್ಥ? ತಾತ ಮಾಧವ್ ಅವ್ರ ಜೊತೆ ಅಮ್ಮಂಗೆ ಸಂಬಂಧ ಕಟ್ಟಕ್ಕೆ ಹೊರಟಿದಾರಲ್ಲ, ಆಗಲೂ ಇಷ್ಟೇ ಸ್ಟ್ರಾಂಗಾಗಿ ಅಪೋಸ್ ಮಾಡ್ತೀಯ ನೀನು? ನನಗೆ ಅಪೋಸ್ ಮಾಡೋದಾಗಲಿ ಅಥವಾ ನನ್ನ ಮಾತು ನಡಿಬೇಕು ಅನ್ನೋದಾಗಲಿ ಮುಖ್ಯ ಅಲ್ಲ. ಅಲ್ಟಿಮೇಟ್ಲಿ ಅಮ್ಮ ಖುಷಿಯಾಗಿರೋದು ನನಗೆ ಬೇಕು. ಅವ್ರು ಖುಷಿಯಾಗಿರೋದಕ್ಕೆ ಏನು ಸಪೋರ್ಟ್ ಬೇಕೋ ಆ ಸಪೋರ್ಟ್ ಯಾವತ್ತಿದ್ರೂ ನನ್ನಿಂದ ಸಿಕ್ಕೇ ಸಿಗತ್ತೆ. ಪ್ಲೀಸ್, ನನಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಮೂಡಿಲ್ಲ. ನೀನು ಮಾತಾಡ್ಬೇಡ ಬೇ, ಜಸ್ಟ್ ಲಿಸನ್ ಟು ಮೀ. ನಿನ್ಗೆ ಹೊಡೆದ್ರು ನಾನು ಸಮರ್ನ ವಾಪಸ್ ಕಳಿಸ್ದೆ ಅಂತ ನಿನ್ನ ಕೋಪ ಇದೆ ಅಲ್ವಾ? ಇಟ್ಸ್ ನ್ಯಾಚುರಲ್ ಅಲ್ವಾ? ಸ್ವಂತ ತಮ್ಮನ ಮೇಲೆ ಅವನು ಯಾವನ ಕೈ ಮಾಡಿದ್ರೆ ನೀನು ಅವನ ಪರ. ನೋ ಅಭಿ, ನಾನು ಅವನ ಪರ ಅಂತ ನಿಂಗೆ ಯಾರು ಹೇಳಿದ್ದು? ನೋಡು, ಇಷ್ಟು ದಿನ ನನಗೆ ಸಮರ್ಥ್ ಬಗ್ಗೆ ಸಾಫ್ಟ್ ಕಾರ್ನರ್ ಇತ್ತು ನಿಜ, ಆದರೆ ನಮ್ಮ ಫ್ಯಾಮಿಲಿ ಅಂತ ಬಂದಾಗ ನನಗೆ ಅದೇ ಫಸ್ಟ್ ಪ್ರಯಾರಿಟಿ. ನನಗೆ ಹಾಗೆ ಅನ್ನಿಸ್ಲಿಲ್ಲ ಇವತ್ತು. ಕಮಾನ್ ಅಭಿ, ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಗಲಾಟೆ ಆಗಿ ಇದು ದೊಡ್ಡ ವಿಷಯ ಆಗೋದು ನನಗಿಷ್ಟ ಇರಲಿಲ್ಲ. ಈಗಾಗಲೇ ನಿನ್ನ ಮದುವೆಗೆ ಒಂದಲ್ಲ ಒಂದು ವಿಘ್ನ ಬರ್ತಾನೆ ಇದೆ. ಈಗ ಇದು ಇಶ್ಯೂ ಆಗಿ ನಿನ್ನ ಮದುವೆಗೆ ತೊಂದರೆ ಆಗ್ತಿದ್ರೆ ಏನು ಮಾಡ್ತಿದ್ದೆ ಹೇಳು? ಸೀರಿಯಸ್ಲಿ ಬ್ರೋ, ನನಗೆ ಆ ಫ್ಯಾಮಿಲಿ ನೆನೆಸ್ಕೊಂಡ್ರೆ ಇರಿಟೇಟ್ ಆಗ್ತಿದೆ. ಇಷ್ಟು ದಿನ ಸಮರ್ಥ್ ಅಮ್ಮನಿಂದ ನನ್ನ ಮದುವೆ ನಿಲ್ಲೋ ಹಾಗಾಗ್ತಿತ್ತು. ಈಗ ಇವನು ಹೋಗ್ಲಿ ಬಿಡು, ಏನೂ ಪ್ರಾಬ್ಲಮ್ ಆಗಿಲ್ವಲ್ಲ? ಪ್ರಾಬ್ಲಮ್ ಆಗಿಲ್ವಾ ಬ್ರೋ? ಮಿಡಲ್ ಕ್ಲಾಸ್ ಸಮರ್ಥ್ ನನ್ನಕ್ಕೆ. ಪ್ಲೀಸ್ ಅಭಿ, ಆ ವಿಷಯ ಬಿಡು. ಬಿಡೋಕ್ಕಾಗಲ್ಲ ಬ್ರೋ. ನೋಡು, ನನ್ನ ಮದುವೆ ಮುಗಿಯೋವರೆಗಾಗಲಿ ಮದುವೆ ಆದಮೇಲಾಗಲಿ ಈ ಮನೆಯವ್ರು ಯಾರು ಕೂಡ ಆ ಮನೆಯವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಡ್ಯಾಡ್ ಆ ಹೆಂಗಸನ ಜೊತೆಗಾಗಲಿ ಅತ್ತಿಗೆ ಆ ಸಮರ್ಥ್ ವೈಫ್ ಜೊತೆಗಾಗಲಿ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಅಷ್ಟೇ. ಕಾಮ್ ಡೌನ್ ಅಭಿ. ನಿನಗೆ ಅರ್ಥ ಆಗಲ್ಲ ಬ್ರೋ. ನಾನು ಆ ಸಮರ್ಥನ ಆಲ್ರೆಡಿ ಕೆಲ್ಸದಿಂದ ತೆಗೆದಿದ್ದೀನಿ. ಸೊ ಬೇರೆ ಯಾರದೇ ಕಾಂಟ್ಯಾಕ್ಟ್ ಇಲ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ದಂಡಪಿಂಡ, ದಂಡಪಿಂಡ, ಏನಾಯ್ತೋ ನಿನಗೆ?
ಹೆಂಡತಿ ಒಬ್ಬಳನ್ನೇ ಬಿಟ್ಟು ಇಲ್ಲಿ ಬಂದು ಮಲಗಿದ್ದೀಯಾ? ನಾನು ಬಿಟ್ಟಿದ್ದಲ್ಲ, ನನ್ನ ಜೊತೆ ಇರೋಕೆ ಅವಳಿಗೆ ಇಷ್ಟ ಇರಲಿಲ್ಲ. ಏನು ಹಾಗಂದ್ರೆ? ಎಲ್ಲ ವಿಷಯ ಗೊತ್ತಿದ್ರು ಯಾಕೇನು ಗೊತ್ತಿಲ್ಲ ಅನ್ನೋ ಥರ ಆಡ್ತೀರಾ? ನೆನ್ನೆ ನಡೆದಿರೋ ವಿಚಾರಕ್ಕೆ ಸಿರಿಗೂ ನನಗೂ ಗಲಾಟೆ ಆಗಿದೆ. ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ಆಚೆ ಮಲ್ಗಕ್ಕೆ ಹೋಗಿದ್ಲು. ಅವಳು ಆಚೆ ಮಲ್ಗೋದು ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನೇ ಆಚೆ ಬಂದೆ. ಮನೆ ತಂದಮೇಲೆ ಎಷ್ಟೋ ವಿಷಯಗಳಲ್ಲಿ ಗಲಾಟೆ ಆಗ್ತಾನೆ ಇರುತ್ತೆ. ಹಾಗಂತ ಆ ವಿಷಯ ತಗೊಂಡು ನೀವು ಗಲಾಟೆ ಮಾಡಿಕೊಂಡು ನೀವಿಬ್ರು ದೂರ ದೂರ ಇರೋದ್ರಲ್ಲಿ ಏನು ಅರ್ಥ ಇದೆ? ತಾತ ನೆನ್ನೆ ಆ ವಿಷಯದಲ್ಲಿ ನಿನ್ನೆ ನಡೆದ ವಿಷಯಕ್ಕೆ ನಿನ್ನೆನೆ ತುಳಸಿ ನಿನಗೆ ಸರಿಯಾದ ಉತ್ತರ ಕೊಟ್ಟಿದ್ದಾಳೆ. ಇನ್ನು ಆ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಬೇಡ. ಚೆನ್ನಾಗಿ ನೋಡ್ಕೊಳ್ತೀವಿ, ಕಣ್ಣೀರು ಹಾಕ್ಸೋದಿಲ್ಲ ಅಂತ ಮಾತು ಕೊಟ್ಟು ಮನೆ ತುಂಬಿಸ್ಕೊಂಡಿದ್ದೀವಿ ಸೋಗಲಾಡಿನ. ಗಂಡನ್ನೇ ನಂಬಿಕೊಂಡು ತಮ್ಮವ್ರನ್ನೆಲ್ಲ ಬಿಟ್ಟು ಬಂದಿರೋ ಹೆಣ್ಣಿಗೆ ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ತಾತ ಪ್ಲೀಸ್, ಮಾತ್ಗೂ ಬುದ್ಧಿ ಹೇಳಕ್ಕೆ ಬರಬೇಡಿ ನನಗೆ. ನೀನು ನನ್ನ ಬುದ್ಧಿ ಮಾತನ್ನೆಲ್ಲ ಕೇಳದೇ ಇರೋಷ್ಟು ಬುದ್ಧಿವಂತನಾಗಿದ್ದೀಯಾ ಅಂತ ಅನ್ನೋದು ನನಗೆ ಗೊತ್ತು. ಸೋಗಲಾಡಿ ಒಳ್ಳೆ ಹುಡುಗಿ, ಅವಳು ಮನಸ್ಸಿಗೆ ನೋವು ಕೊಡಬೇಡ. ಯಾವುದೋ ಕಾರಣಕ್ಕೆ ನಿಮ್ಮ ಸಂಬಂಧ ಹಾಳು ಮಾಡ್ಕೋಬೇಡಿ. ಹೋಗಿ ಅವಳ ಹತ್ರ ಮಾತಾಡಿ ರಾಜಿ ಮಾಡ್ಕೊ. ತಾತ, ಈ ಮದುವೆ ಸಂಬಂಧ ಇದ್ರ ಬಗ್ಗೆ ನೀವು ಮಾತಾಡೋ ಬದಲು ಸುಮ್ಮನಿರೋದೇ ಒಳ್ಳೆಯದು. ಮಾವ, ಪಾಪು ಹಾಗಂದ ಅಂತ ನೀವು? ಅವನು ಹಾಗಂದ ಅಂತ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ನಾನು ನೀನಲ್ಲ ತುಳಸಿ. ಅವನ ಸ್ವಭಾವ ಹೀಗೆ ಅಂತ ನಮಗೆಲ್ಲ ಗೊತ್ತಿದೆ ಅಲ್ವಾ? ಸೋಗಲಾಡಿ ಅಂತ ಹೆಂಡತಿ ಪಡೆಯೋದಕ್ಕೆ ಅವನು ಪುಣ್ಯ ಮಾಡಿದ್ದ. ಅವಳೇ ಅವನನ್ನು ಸರಿ ಮಾಡ್ತಾಳೆ ಅಂತ ಅನ್ನೋ ನಂಬಿಕೆ ನನಗಿದೆ. ನೀನು ತಲೆ ಕೆಡಿಸ್ಕೋಬೇಡ ತುಳಸಿ. ನಿನ್ನೆ ಅಭಿ ಅಷ್ಟೆಲ್ಲ ಮಾತಾಡಿ ಭಾವನ್ಗೆ ಹರ್ಟ್ ಆಗಿದ್ರು, ನಾನು ಯಾಕೆ ಇನ್ನೂ ಟೆನ್ಷನಲ್ಲೇ ಇದ್ದೀನಿ? ಇಲ್ಲ, ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದೆ ಎಲ್ಲೋ ಏನೋ ಸರಿ ಇಲ್ಲ ಅಂತ. ಆ ಮುದುಕನ ಹತ್ರ ಭಾವ ಆ ದಿನ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಅಂದರು. ಆದರೆ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಹೋಗಲಿ, ಕೆಫೆಗೆ ಹೋಗಿ ಭಾವನ್ ಬಾಯಿ ಬಿಡಿಸೋಣ ಅಂತಂದರೆ ಅದು ಆಗಲಿಲ್ಲ. ಎಲ್ಲ ನಾನು ಅಂದ್ಕೊಂಡು ಹಾಗೆ ಆಗ್ತಿದ್ರು, ಯಾಕೋ ಮನಸ್ಸಿಗೆ ಕಸಿಮಿಸಿ. ಎಲ್ಲ ಶಾಂತವಾಗಿರುವಾಗಲೇ ಎಲ್ಲೋ ಪ್ರವಾಹ ಎದ್ಬಿಡುತ್ತೆ ಅನ್ನೋ ಫೀಲ್ ಆಗ್ತಿದೆ. ಮಾಮ್, ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ನಿನ್ನ ಫೋನ್ ಎಲ್ಲಿಟ್ಟಿದ್ಯಾ? ಫೋನ್ ರೂಮಲ್ಲಿದೆ. ಏನಮ್ಮ ನೀನು, ಇವತ್ತೇ ಮೆಹಂದಿ ಫಂಕ್ಷನ್ನು, ರೆಡಿ ಆಗೋದು ಬೇಡವಾ? ಆ್ಯಂಡ್ ನನ್ನ ಮದುವೆ ಬಟ್ಟೆನೂ ಇನ್ನೂ ಫೈನಲ್ ಮಾಡಿಲ್ಲ. ಕಮ್ ಮಾಮ್. ಇದೆಲ್ಲ ಬಿಟ್ಟರೆ ಬೇರೆ ಲೋಕ ಇಲ್ವಾ ನಿಂಗೆ? ಮಾಮ್, ನೀನು ಹೋಗಿರೋ, ನಾನು ಬರ್ತೀನಿ. ಮಾಮ್ ಪ್ಲೀಸ್, ಲೇಟ್ ಆಗುತ್ತೆ. ನೀನು ಹೋಗು ಅಂತ ಹೇಳಿದ್ನಲ್ಲ. ಓಕೆ. ಮದುವೆ ಒಂದು ಮುಗಿಲಿ, ಆಮೇಲೆ ಆ ತುಳಸಿಗೆ ಭಾವನ್ಗೆ ಚೆನ್ನಾಗಿ ಆಟ ಆಡಿಸ್ತೀನಿ. ಪ್ರೀತಿ ಅಂತ ಅಲ್ಲ, ಸ್ನೇಹ ಅಂತ ಹೇಳೋದಕ್ಕೂ ನಡಗಬೇಕು ಭಾವ. ಹಾಗೆ ಮಾಡ್ತೀನಿ.
ಸೊಗಲಾಡಿ, ನಿಮ್ಮಿಬ್ಬರ ಮಧ್ಯೆ ರಾಜಿ ಆಯ್ತಾ? ಎಲ್ಲಿ ಅವನು? ಅವನಿನ್ನೂ ಚಿಕ್ಕ ಮಕ್ಕಳ ಥರನೇ ಆಡ್ತಾನೆ ಸೊಗಲಾಡಿ. ಕೆಲವೊಂದು ಸೂಕ್ಷ್ಮಗಳು ಅವನಿಗೆ ಅರ್ಥ ಆಗೋದಿಲ್ಲ. ಆದರೆ ನೀನು ಎಲ್ಲ ಅರ್ಥ ಮಾಡ್ಕೋಬಲ್ಲೆ. ಅವನು ಹಾಗೆ ಆಡ್ತಾನೆ ಅಂತ ನೀನು ತಾಳ್ಮೆ ಕಳ್ಕೋಬೇಡ. ಪಾಪು, ತಿಂಡಿಗೆ ಬಾರೋ. ಸಮರ್ಥ್, ತಿಂಡಿ ತಿನ್ಕೊಂಡು ಹೋಗೋ. ತುಳಸಿ, ನಾನು ನಿನ್ನೆ ಹೇಳಿದ ವಿಚಾರನ ಯೋಚನೆ ಮಾಡಿದೆಯಾ? ಇಂಥವನು ನಿನ್ನ ಜೊತೆಯಲ್ಲಿದ್ದರೆ ನಿನ್ನ ಬದುಕು ಬೆಳಕಾಗುತ್ತೆ. ನೀನು ಅವನ ಜೀವನಕ್ಕೆ ಹೋದರೆ ನಿಮ್ಮಿಬ್ಬರ ಜೀವನನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಪಾಪು, ಯಾಕೆ ಎದ್ಬಿಟ್ಟೆ? ಒಂದು ತುತ್ತು ತಿಂದಿಲ್ವಲ್ಲ, ಯಾಕೆ, ಏನಾಯ್ತು? ಅಭಿ, ಮದುವೆನ ರೆಸಾರ್ಟಲ್ಲಿ ಇಟ್ಕೊಂಡಿದ್ದೀವಿ. ಮೆಹಂದಿ ಶಾಸ್ತ್ರನ ನಮ್ಮ ಮನೆಯಲ್ಲೇ ಇಟ್ಕೊಳ್ಳೋಣ ಅಂತ ದೀಪಿಕಾ ಮನೆಯವ್ರಿಗೆ ಹೇಳಿದ್ದೀನಿ. ಯೂಶಲಾಗಿ ಇದು ಹೆಣ್ಮಕ್ಳ ಮನೇಲಿ ಮಾಡೋ ಅಂಥ ಶಾಸ್ತ್ರ, ಗಂಡು ಮಕ್ಕಳ ಮನೆಯಲ್ಲಿ ಮಾಡಲ್ಲ. ಆದರೂ ನಮ್ಮ ಮನೆಯಲ್ಲೇ ಮಾಡಿದ್ರೆ ಈ ಮನೆಗೂ ಒಂದು ಕಳೆ ಬರುತ್ತೆ ನೋಡು. ನೀವು ಯೋಚಿಸಿದ್ದೀರಾ ಅಂದರೆ ಅದು ಸರಿಯಾಗಿ ಇರುತ್ತೆ ಚಿಕ್ಕಮ್ಮ. ನಿಮ್ಮಿಂದಾನೆ ಈ ಮನೆಯಲ್ಲಿ ಎಲ್ಲನೂ ಸರಿಯಾಗಿ ಹೋಗ್ತಿರೋದು. ಅಭಿ ನಿನ್ನೆ ಮಾಡಿದ್ದು ಸರಿಯಲ್ಲ, ಆದರೆ ಅದ್ರ ಬಗ್ಗೆ ನಿನ್ನೆ ಇವ್ರ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ. ಇವತ್ತಾದರೂ ಇವರಿಗೆ ಅರ್ಥ ಮಾಡಿಸ್ಬೇಕು. ಶಾರ್ವರಿ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ಬಾವ. ನಿಂತ್ಕೊಳ್ಳಿ. ನಾಳೆನೇ ಮದುವೆ. ನಿಲ್ ಕೆಫೆಲ್ಲಾಗಲಿ ಹೊರಗಾಗಲಿ ಹೋಗಿ ಯಾರನ್ನೂ ಭೇಟಿ ಮಾಡೋ ಅಗತ್ಯ ಇಲ್ಲ. ನೆನ್ನೆ ಅಭಿ ಹೇಳಿದ್ನಲ್ಲ, ಆ ಮನೆಯವರಿಂದ ದೂರ ಇರಿ. ಅಲ್ಲ ಅಭಿ, ಮದುವೆ ಆಗೋವರೆಗೂ ನೀವು ಸುಮ್ಮನಿದ್ಬಿಡಿ, ಮನೆಯಿಂದ ಹೊರಗೆ ಹೋಗಬೇಡಿ. ಇದನ್ನು ನನ್ನ ರಿಕ್ವೆಸ್ಟ್ ಅಂತನಾದರೂ ತಗೊಳ್ಳಿ ಅಥವಾ ಆರ್ಡರ್ ಅಂತನಾದರೂ ತಗೊಳ್ಳಿ, ಐ ಡೋಂಟ್ ಕೇರ್.
ಹಿಡಿಬೇಕು.